ರೈತ ಮಿತ್ರರೇ ಹಾಗೂ ಸ್ನೇಹಿತರೆ, ನಂದು ಮೊದಲನೇ ವಿಡಿಯೋದಲ್ಲಿ ಬಾಳೆ ಗಿಡದ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಅದೇ ರೀತಿ ಈಗ ಅದರಲ್ಲಿ ಪ್ರಾಮಿಸ್ ಮಾಡಿದಾಗೆ ಗುಂಪು ಬೆಳೆ ಬಗ್ಗೆ, ಅಂದರೆ ಗುಂಪು ಬಾಳೆ ಬಗ್ಗೆ ಪ್ರೂಫ್ ಸಮೇತ ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಅದನ್ನು ನೋಡೋಣ ಬನ್ನಿ. ನೋಡಿ ರೈತ ಮಿತ್ರರೇ, ಇದು ಬಂದು ಒಂದೇ ಗುಂಡಿನಲ್ಲಿ 4 ಗಿಡ ಬಿಟ್ಟಿದ್ದೀನಿ ನಾನು. ಹೇಗೆ ಬಿಟ್ಟಿದ್ದೀನಿ ಅಂದರೆ ಒಂದು ಆಪೋಸಿಟ್ ಆಗಿ, ಅಂದರೆ ಎಕ್ಸಾಂಪಲ್ ಈಗ ಆಲ್ರೆಡಿ ಒಂದು ಬೆಳೆ ಬಂದಿದೆ ನೋಡಿ, ಅದು ತೋರಿಸ್ತೀನಿ ನಾನು ನಿಮಗೀಗ. ಇಲ್ಲಿ ಒಂದು ಗೊನೆ ಇದೆ, ಇದ್ರ ಎಕ್ಸಾಕ್ಟ್ಲಿ ಆಪೋಸಿಟ್ ಇನ್ನೊಂದು ಗೊನೆ ಇದೆ, ಆಯಿತಾ. ಸೇಮ್ ಅದೇ ಥರ ಇಲ್ಲಿ 2 ಇದೆ. ಸೊ ಈ 2 ಬಂದು ಆ್ಯಕ್ಚುಲಿ ಸೇಮು, ಅಂದರೆ ಎಕ್ಸಾಕ್ಟ್ಲಿ ಆಪೋಸಿಟ್ ಇದ್ದಿದ್ದದು. ಅದು ಇಷ್ಟು ನೋಡಿದ್ರೆ ಇದಿಷ್ಟು ನೋಡಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಎಲ್ಲ ಜಾಗ ಒಂದೇ ಜಾಗದಲ್ಲಿ ಬಂದಿರೋವಂಥದ್ದು, ಅಂದರೆ ಗುಂಪು ಬಾಳೆ ಅಂತ. ಎಷ್ಟು ನೀಟಾಗಿ ಬಂದಿದೆ ಇದರಲ್ಲೀಗ, ಆಯಿತಾ. ಅದ್ರ ಜೊತೆಗೆ ನೀವು ನೋಡಿ 4 ಕಡೆ ಬಂದಿದೆ. ಸೊ ಇಲ್ಲೂ ಇದೆ, ಎಕ್ಸಾಕ್ಟ್ಲಿ ಆಪೋಸಿಟ್ ತೋರಿಸ್ತೀನಿ ನೋಡಿ, ಇನ್ನೂ ಕ್ಲಿಯರಾಗಿ ಎಷ್ಟು ನೀಟಾಗಿ ಗೊನೆ ಬಂದಿದೆ ಅಂತ. ಸೊ ಇದು ಇವಾಗ ನಾನು ಹೇಳಬೇಕಂದ್ರೆ ಕಟ್ ಮಾಡುವಂಥ ಇದಕ್ಕೆ ಬಂದಿದೆ ಈಗ. ಸೊ ಇದಕ್ಕೆ ಆಲ್ಮೋಸ್ಟ್ ಈ 2ಕ್ಕೆ ಇನ್ನೂ ಟೈಮ್ ತೊಗೊಳತ್ತೆ ಅನಿಸುತ್ತೆ, ಇನ್ನೂ ಒಂದು ಆಲ್ಮೋಸ್ಟ್ 1.5 ಮಂತ್ ಬೇಕಾಗತ್ತೆ. ಸೊ ಇದು ಇನ್ನೂ ಒಂದು 15 ಡೇಸ್ ಅಂತೂ ಬೇಕು. ಸೊ 4 ಇದೆ. ಸೊ ಲಾಸ್ಟ್ ಟೈಮ್ ನಿಮ್ಗೆ ತೋರಿಸಿದ್ದೆ ಇನ್ನೊಂದು, ನಾರ್ಮಲಾಗಿ ನಮ್ಮ ರೈತ ಮಿತ್ರರು ಮಾಡೋಂಥ ಬೆಳೆ ಥರ, ಅದು ಬಂದು ಒಂದೇ ಗಿಡ. ಸೊ ನೋಡಿ ಇಲ್ಲೇ ಇದೆ, ಅದನ್ನು ಬೆಳೆದಿದ್ದೀನಿ ನಾನೀಗ. ಸೊ ಅದು ಒಂದೇ ಬಾಳೆಗೊನೆ. ಸೊ ಅದು ಚೆನ್ನಾಗಿ ಬಂದಿದೆ, ತೊಂದರೆ ಇಲ್ಲ. ಸೊ ಸೇಮ್ ಎಕ್ಸಾಕ್ಟ್ಲಿ ಆಪೋಸಿಟ್ನಲ್ಲಿ ಇನ್ನೊಂದು ನೋಡಿ, ಇಲ್ಲೇ ಇದೆ. ಸೊ ಗೊನೆ ನೋಡಿ ಹೇಗಿದೆ, ತುಂಬ ಏನೂ ಚೇಂಜಸ್ ಇಲ್ಲ. ಆ ಸಿಂಗಲ್ ಗಿಡ ಆಗ್ಬೋದು, ಅಥವಾ ಇಲ್ಲಿರುವಂಥ 4 ಬಾಳೆ ಕಂಬಗಳಾಗ್ಬೋದು. ಸೊ ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿ, ಎಕ್ಸಾಕ್ಟ್ಲಿ ಆಪೋಸಿಟ್ ಗಿಡಗಳನ್ನ ಬಿಟ್ಟಿದ್ದೀನಿ ನಾನು. ಸೊ ಅದಕ್ಕೋಸ್ಕರ ಅದು ಎಕ್ಸಾಕ್ಟ್ಲಿ ಆಪೋಸಿಟೇ ನಮಗೆ ಬಾಳೆ ಬಂದಿದೆ. ಸೊ ರೈತರ ಮಿತ್ರರೇ, ನಾನು ಹೇಳೋದೇನೆಂದರೆ, ಈ ಥರ ಬೆಳೆದ್ರೆ ಸೊ ನಿಮಗೂ ಉಪಯೋಗ, ಹೆಚ್ಚು ಲಾಭದಾಯಕ. ಅದೇ ರೀತಿ ನೀವು, ನಾನು ಬರೀ ರೈತ ಮಿತ್ರರಿಗೋಸ್ಕರನೂ ಅಂತಲ್ಲ, ನಾವೊಂದು ಮನೆ ಪಕ್ಕದಲ್ಲಿ ಹಾಕಿರೋ ಬೆಳೆ ಇದು. ಐ ಥಿಂಕ್ ನಿಮಗೆ ಲಾಸ್ಟ್ ಟೈಮು ಕೊಟ್ಟಿರೋಂಥ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ತೋರಿಸಿದ್ದೀನಿ ಕ್ಲಿಯರಾಗಿ. ಇದು ಜಸ್ಟ್ ಆಫ್ ಸೈಟಲ್ಲಿ ಬೆಳೆದಿರುವಂಥದ್ದು ಇದು. ಸೊ ಈವನ್ ನಾವೇನಾದರೂ ನಮ್ಮದು ಈ ಥರ ಆಫ್ ಸೈಟ್ ಪಕ್ಕದಲ್ಲಿ ಏನೋ ಸ್ವಲ್ಪ ಜಾಗ ಇತ್ತು ಅಂತ ಏನಾದ್ರು ಇದ್ದರೆ, ಸೊ ನಾವು ಅದನ್ನೇ ಈ ಥರ ಮಾಡಿಕೊಂಡ್ರೆ, ಸೊ ಈಗ 15 ಡೇಸಲ್ಲಿ ಇದು, ಇನ್ನೊಂದು 15 ಡೇಸಲ್ಲಿ ಇನ್ನೊಂದು ಗೊನೆ, ಇನ್ನೊಂದು 15 ಡೇಸಲ್ಲಿ ಇನ್ನೊಂದು ಗೊನೆ, ಆ ಥರ ನಮಗೆ ತಿನ್ನೋಕ್ಕೆ ಸಿಗತ್ತೆ. ಅಂದರೆ ಮನೆಯಲ್ಲಿ ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಸೊ ರೈತರಿಗೆ ಲಾಭ ಕೂಡ ಇದೆ, ಅದೇ ರೀತಿ ಮನೇಲಿ ನಾವು ಬೆಳ್ಕೊಂಡು ನಾವು ಕೂಡ ಯೂಸ್ ಮಾಡ್ಕೊಬೋದು. 15 ಅಥವಾ 1 ತಿಂಗಳು ಹೋಗಿ ಒಂದೊಂದು ಗೊನೆ ನಮಗೆ ಸಿಗುತ್ತೆ. ಸೊ ಹಂಗಾಗಿ ದಯವಿಟ್ಟು ಇದನ್ನು ಮಾಡಿ, ಇದನ್ನು ಸಕ್ಸಸ್ಫುಲ್ಲಾಗಿ ನಾನು ಮಾಡಿದ್ದೀನಿ, ತೋರಿಸಿದ್ದೀನಿ ನಿಮಗೂ. ಸೊ ಆದಷ್ಟು ಟ್ರೈ ಮಾಡಿ ಹೆಚ್ಚು ಲಾಭದಾಯಕ ಪಡೀರಿ ಅಂತ ರೈತ ಮಿತ್ರರಿಗೆ ನಾನು ಕೇಳ್ತೇನೆ. ಥ್ಯಾಂಕ್ ಯು.